ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೈಫ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಿಸಿಬೇಳೆ ಬಾತ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬಿಸಿಬೇಳೆ ಬಾತು ನಾನು ಗೋಧಿ ನುಚ್ಚಲ್ಲಿ ಮಾಡ್ತಾ ಇರೋದು. ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ಶುಗರ್ ಬಿ ಪಿ ಅವ್ರಿಗೆ ಬೇಕು ಅಂತ ನೋಡೋಣ. ಫಸ್ಟ್ಗೆ ಈರುಳ್ಳಿ ಮತ್ತು ಟೊಮೊಟೊ ಉದ್ದುದ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ಥರ ಕಟ್ ಮಾಡಿದ್ದೀನಿ ಅಂತ. ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್ನ ನೀಟಾಗಿ ಒರೆದು ತೊಳೆದು ಬೀನ್ಸು ಕ್ಯಾರೆಟ್ನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ಥರ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಬೀನಿಸು ಮತ್ತು ಕ್ಯಾರೆಟ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬಿಸಿಬೇಳೆ ಬಾತ್ ಪುಡಿ, ಎಣ್ಣೆ ನಾನು ಫ್ರೀಡಮ್ ಯೂಸ್ ಮಾಡಿದ್ದೀನಿ. ನೀರು, ಉಪ್ಪು, ಅರಿಶಿನ ಪುಡಿ, ಕೊಬ್ಬರಿ ತುರಿನ ಅಷ್ಟೇ ಮೇಗಡೆ ಉದುರಿಸ್ಕೊಳ್ಳೋಕ್ಕೆ. ಬೇಕಾದ್ರೆ ಹಾಕೊಳ್ಳಿ, ಬೇಡ ಅಂದರೆ ಬುಡಿ ಆಪ್ಷನಲ್ಲಿದ್ದು. ಕೊಬ್ಬರಿ ಪುಡಿ ನೀಟಾಗಿ ತುರ್ಕೋಬೇಕು ಅದನ್ನ. ಕೊಬ್ಬರಿ ಪುರಿನ, ಕಡಲೆಬೀಜ ನೋಡಿ, 1 ಕಪ್ ಬೇಳೆ, 2 ಕಪ್ ಗೋಧಿ ನುಚ್ಚು ಯಾವ ಥರ ಕಾಣಿಸ್ತೈತೆ ನೋಡಿ. ಈ ಥರ ಅಂಗಡಿಲಿ ಕೇಳಿದ್ರೆ ಕೊಡ್ತಾರೆ ಗೋಧಿ ನುಚ್ಚು ಅಂತ. ಶುಗರಿಗೆಲ್ಲ ಒಳ್ಳೆಯದು ಅಂತ ನಾನು ಗೋಧಿ ನುಚ್ಚಲ್ಲೇ ಮಾಡೋದು ಬಿಸಿಬೇಳೆ ಬಾತನ್ನ. ಒಗ್ಗರಣೆಗೆ ಸಾಸಿವೆ ಮತ್ತು ಒಣಮೆಣ್ಸಿಕಾಯಿ. ಮೊದಲಿಗೆ ಬೇಳೆ ಮತ್ತು ಗೋಧಿ ನುಚ್ಚು ಮತ್ತು ಬೇಳೆನ ನೀಟಾಗಿ ತೊಳ್ಕೊಬೇಕು. ನೀಟಾಗಿ ವಾಟರಲ್ಲಿ ಯಾವ ಥರ ತೊಳೆದಿದ್ದೀನಿ ನೋಡಿ. ಗೋಧಿ ನುಚ್ಚು ಮತ್ತು ಬೇಳೆಗೆ ಯಾವ ಥರ ನೀರು ಹಾಕೋದು ಅಂತ ಹೇಳ್ತೀನಿ. ನಾನಿಲ್ಲಿ ತಗೊಂಡಿರೋದು 2 ಕಪ್ಪು ಗೋಧಿ ನುಚ್ಚು. ಅದಕ್ಕೆ ನಾನು ಹಾಕೋತಾ ಇರೋದು 7 ಲೋಟ ನೀರು. ಅದಾದಮೇಲೆ ಕಡಲೆಬೀಜ ಹಾಕಬೇಕು. ಕಡಲೆಬೀಜ ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ, ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕೊಳ್ಳಿ. ನಾನು ಇಷ್ಟ ಹಾಕ್ತಾಯಿದ್ದೀನಿ ನೋಡಿ. 10ರಿಂದ 15 ಹಾಕಿದ್ದೀನಿ ಕಡಲೆಬೀಜನ. ಕಡಲೆಬೀಜ ಹಾಕಿದ್ಮೇಲೆ ಉಪ್ಪು ಹಾಕೋಬೇಕು. ಉಪ್ಪು ಒಂದು ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ. ನೆಕ್ಸ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಟೊಮೊಟೊ ಹಾಕ್ತಾಯಿದ್ದೀನಿ ನೋಡಿ. ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಆಮೇಲೆ ಕ್ಲೋಸ್ ಮಾಡಬೇಕು ಲಿಡ್ನ. 1 ವಿಷಲ್ ಬರಬೇಕು. ಮತ್ತೇನೊಂದು ಬೋಸಿಗೆ ಕ್ಯಾರೆಟ್ ಮತ್ತು ಬೀನ್ಸ್ ನೀಟಾಗಿ ತೊಳ್ಕೊಂಡು ಉಪ್ಪು ಹಾಕಿ ಒಂದು ಸ್ವಲ್ಪ ಬೇಯಕ್ಕೆ ಇಡಬೇಕು ನೋಡಿ. ಕ್ಲೋಸ್ ಮಾಡಿದ್ದೀನಿ. ಈಗ ಬೇಯ್ತೈತೆ. ಕ್ಯಾರೆಟು ಮತ್ತು ಬೀನ್ಸ್ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಅದು ಅಷ್ಟೇ 10ರಿಂದ 15 ನಿಮಿಷ ಬೇಯಿಸ್ಕೊಂಡು ನೋಡಿ ಯಾವ ಥರ ಬೆಂದೈತೆ ಅಂತ. ಕ್ಯಾರೆಟ್ ಬೇಯಿಸ್ಕೊಂಡ್ಮೇಲೆ ಚೂಕ್ ನೋಡಿ ಒಂದು ಸ್ವಲ್ಪ ಬೀನ್ಸ್ ಮತ್ತು ಕ್ಯಾರೆಟ್ನ. ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅಷ್ಟೇ ನೋಡಿ. ಚೂಕ್ ನೋಡ್ತಾಯಿದ್ದೀನಿ ನಾನು. ಬೆಂದ ಮೇಲೆ ಆಫ್ ಮಾಡ್ಕೊಂಡಿದ್ದೀನಿ ನಾನು. ನೆಕ್ಸ್ಟು ವಿಷಲ್ ಹೋದ್ಮೇಲೆ ಕುಕ್ಕರ್ ತೆಗಿತಾಯಿದ್ದೀನಿ ನೋಡಿ. ವಿಷಲ್ ಹೋದ್ಮೇಲೆ ಕುಕ್ಕರ್ ತೆಗಿಬೇಕು ನೋಡಿ ಯಾವ ಥರ ಆಗೈತೆ ಅಂತ. ಯಾವ ಥರ ಬೆಂದೈತೆ ನೋಡಿ. ನೆಕ್ಸ್ಟ್ ಸ್ಟವ್ ಹಚ್ಕೊಂಡಿದ್ದೀನಿ ನಾನು. ಬೆಂದಿರೋ ಬೀನಿಸ್ನು ಮತ್ತು ಕ್ಯಾರೆಟ್ನು ಹಾಕಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಮಿಕ್ಸ್ ಮಾಡಿದ್ದೀನಿ ಇಲ್ಲಿ. ನೆಕ್ಸ್ಟು ಬೇಯಿಸಿರುವಂಥ ತರಕಾರಿ ನೀರಲ್ಲೇ ನಾನು ಬಿಸಿಬೇಳೆ ಬಾತ್ ಪುಡಿ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಹಾಕಿದ್ದೀನಿ ನೋಡಿ ಯಾವ ಥರ ಕಲಿಸ್ಕೊತಾ ಇದ್ದೀನಿ ಅಂತ. ತರಕಾರಿ ಬೇಯಿಸಿರ್ತೀವಲ್ಲ ನೀರು, ಅದನ್ನೇ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೇಕು ನೀಟಾಗಿ. ನಾನು ವೇಸ್ಟ್ ಮಾಡ್ತಾಯಿಲ್ಲ ತರಕಾರಿ ಬೇಯಿಸಿರೋ ನೀರನ್ನ. ಮಿಕ್ಸ್ ಮಾಡಿ ನೀಟಾಗಿ ಯಾವುದೇ ರೀತಿ ಗಂಟಿಲ್ದಿರೋಂಗೆ ಹಾಕಬೇಕು. ಬಿಸಿಬೇಳೆ ಬಾತ್ಗೆ ಹಾಕ್ತಾಯಿದ್ದೀನಿ ನೋಡಿ. ಈಗ ಗೋಧಿ ನುಚ್ಚು ಒಳಗಡೆ ಹಾಕಬೇಕು ನೀಟಾಗಿ. ಗೋಧಿ ನುಚ್ಚು, ತರಕಾರಿ, ಕ್ಯಾರೆಟ್, ಬೀನ್ಸ್ ಎಲ್ಲ ಆಯ್ತಲ್ಲ, ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಒಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಒಂದು 10ರಿಂದ 15 ನಿಮಿಷ ಬೇಯಕ್ಕೆ ಬಿಡಬೇಕು ನೋಡಿ. ಹಸಿ ಸ್ಮೆಲ್ ಏನೈತೆ ಅದೆಲ್ಲ ಹೋಗ್ಬೇಕು. ಖಾರದ ಪುಡಿ ಸ್ಮೆಲ್ ಏನೈತೆ ಅದೆಲ್ಲ ಹೋಗಬೇಕು ನೋಡಿ. ಯಾವ ಥರ ಕಾಣಿಸ್ತೈತೆ ಅಂತ. ಉಪ್ಪು ಅದಕ್ಕೆ ಹೇಳಿದನ್ನು ಕಮ್ಮಿ ಹಾಕೊಳ್ಳಿ ಅಂತ. ತರಕಾರಿ ಬೇಯಿಸಿರೋದಕ್ಕೂ ನಾವು ಉಪ್ಪು ಹಾಕ್ಕೊಂಡಿರ್ತೀವಿ.
ನೆಕ್ಸ್ಟ್ ಒಗ್ಗರಣೆ ಕೊಡ್ಕೋಬೇಕು. ಮೆಣಸಿನ್ಕಾಯಿ ಸಾಸಿವೆ ಕೊಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪಿದ್ರೆ ಕರ್ಬೇವಿನ ಸೊಪ್ಪಲ್ಲಿ ಒಗ್ಗರಣೆ ಕೊಟ್ಕೋಬೋದು ನೀವು. ನೋಡಿ ಒಗ್ಗರಣೆನ ಹಾಕಿ ಮಿಕ್ಸ್ ಮಾಡಿದ್ರೆ ಗೋಧಿ ನುಚ್ಚಿನ ಬಿಸಿಬೇಳೆಭಾತ್ ರೆಡಿ. ಖಾರದ ಜೊತೆ ಹಾಕಿ ತಿನ್ಬೋದು, ತುಪ್ಪನೂ ಹಾಕ್ಬೋದು ಬೇಕಾದ್ರೆ ನೀವು, ಆಪ್ಷನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಡೂ ಸಬ್ಸ್ಕ್ರೈಬ್ ಟು ಕ್ರೇಜಿ ಲೈಫ್ ಚಾನಲ್. Take care. Bye bye. See you next video. Do subscribe to Crazy Life channel.